ಸದ್ಯ ರಾಜ್ಯದಲ್ಲಿ ಎಂಥ ವ್ಯವಸ್ಥೆ ಇದೆ ಅಥವಾ ನಾವು ಎಂಥ ವ್ಯವಸ್ಥೆಯಲ್ಲಿ ಇದ್ದೀವಿ ಅನ್ನೋದಕ್ಕೆ ಈ ಸ್ಟೋರಿ ಸಾಕ್ಷಿ ಆಗ್ತಾ ಇದೆ. ಅಕ್ರಮ ಮರಳು ದಂಧೆ ಮಾಡುವಂತವರು ಶಾಸಕಿಯ ಮನೆಗೆ ಹೋಗಿ ಧಮಕಿ ಹಾಕ್ತಾ ಇರುವಂತ ಘಟನೆ ನಡೆದಿರೋದು. ಅಕ್ರಮ ಮರಳು ಮಾಫಿಯಾ ದಂಧೆಕೋರು ಶಾಸಕಿಯ ಮನೆಗೆ ನುಗ್ತಾರೆ, ಆವಾಜ್ ಹಾಕ್ತಾರೆ. ಅಕ್ರಮ ಮರಳು ದಂಧೆಕೋರರಿಂದ ಶಾಸಕಿಗೆ ಧಮಕಿ ಹಾಕಿರೋದು. ದೇವದುರ್ಗ ಶಾಸಕರ ಮನೆಗೆ ನುಗ್ಗಿ ಮಾಫಿಯಾ ಮಾಡೋರು ಆವಾಜ್ ಹಾಕಿದ್ದಾರೆ ನೋಡಿ. ಶಾಸಕಿ ಎನ್ನುವಂತ ಭಯ ಇಲ್ಲ ಇವರಿಗೆ. ಶಾಸಕಿಯ ಮನೆಗೆ ಹೋಗ್ತಾ ಇದ್ದೀವಿ ಅನ್ನುವಂತ ಹೆದರಿಕೆ ಇಲ್ಲ. ಶಾಸಕಿ ಕರೆಮ್ಮ ನಾಯಕ್ ಮನೆಗೆ ನುಗ್ಗಿ ಬೆದರಿಕೆ ಹಾಕಿದ್ದಾರೆ. ಅಕ್ರಮ ಮರಳು ದಂಧೆಗೆ ಕಡಿವಾಣ ಹಾಕಿದ್ದು ಶಾಸಕಿ ನೋಡಿ. ಆ ಸಿಸಿಟಿವಿ ಫುಟೇಜ್ಗಳನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಆ ಫುಟೇಜ್ಗಳನ್ನ ನೀವು ನೋಡ್ತಾ ಇದ್ದೀರಿ. ಅಕ್ರಮ ಮರಳು ದಂಧೆ ಮಾಡುವಂತವ್ರು ವೆಹಿಕಲ್ ಅಲ್ಲಿ ಬಂದು ಅವ್ರ ಮನೆಗೆ ನುಗ್ಗಿ ಆವಾಜ್ ಹಾಕುವಂತ ಘಟನೆ. ಸರ್ಕಾರ ಇವೆಲ್ಲ ಗಮನಿಸಬೇಕು. ಯಾವ ರೀತಿ ಅರಾಜಕತೆ ರಾಜ್ಯದಲ್ಲಿ ನಡೀತಾ ಇದೆ, ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು. ಶಾಸಕರಿಗೆ ರಕ್ಷಣೆ ಇಲ್ಲ ಅಂತಂದ್ರೆ ಸಾಮಾನ್ಯ ಜನರಿಗೆ ಏನ್ ರಕ್ಷಣೆ? ಸರ್ಕಾರ ಈ ಬಗ್ಗೆ ಯಾವ ರೀತಿಯ ಗ್ಯಾರಂಟಿ ಕೊಡುತ್ತೆ? ಬೇಕಾಗಿರೋ ಗ್ಯಾರಂಟಿ ಇದೀಗ ಜನರಿಗೆ ರಕ್ಷಣೆ ಅನ್ನುವಂಥದ್ದೇ ಇಲ್ಲ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಅವರು ಹೊಸದಾಗಿ ಬಂದಂಥ ಸಂದರ್ಭದಲ್ಲಿ ಅವರಿಗೂ ಕೂಡ ನಮ್ಮ ತಾಲೂಕಿನ ಸಮಸ್ಯೆಗಳನ್ನು ನಾವು ಎಲ್ಲ ನಮ್ಮ ಮುಖಂಡರುಗಳ ಜೊತೆಯಲ್ಲಿ ಬಂದು ಅವ್ರಿಗೆ ಕೂಡ ಭೇಟಿಯಾಗಿ ತಾಲೂಕಿನಲ್ಲಿ ಕೆಲವೊಂದು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು, ಮತ್ತು ನಮ್ಮಲ್ಲಿ ನಡೀತಿರ್ತಕ್ಕಂಥ ಮರಳುಗಾರಿಕೆ ಮತ್ತು ಅಕ್ರಮ ಮರಳುಗಾರಿಕೆ ಮತ್ತು ಕೆಲವೊಂದು ಅಕ್ರಮ ಚಟುವಟಿಕೆಗಳನ್ನು ತಡಿಬೇಕು ಅನ್ನೋಂಥ ಒಂದು ವಿಷಯವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅವರಿಗೆ ನಾವು ಗಮನಕ್ಕೆ ತಂದ್ವಿ. ಅವರು ಕೂಡ ಭಾಳ ನಮಗೆ ಭರವಸೆ ಕೊಟ್ಟಾರೆ. ಅವರು ಇಲ್ಲ ನಾನು ಬಂದೇನೆ, ಇವತ್ತು ನಾನೆಲ್ಲ ಅಧಿಕಾರಿಗಳು ಮತ್ತು ಎಲ್ಲರನ್ನ ಕರೆದು ನಾನು ಇದನ್ನು ಸರಿಯಾಗಿ ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ಆಗಲಾರ್ದಂಗೆ ನಾನು ನೋಡ್ತೀನಿ ಅನ್ನೋಂಥ ಒಂದು ಭರವಸೆಯನ್ನು ಅವ್ರು ಕೊಟ್ಟರು. ಅದನ್ನು ಕೇಳಿ ನಮಗೂ ಕೂಡ ಏನೋ ಒಂದು ದೇವದುರ್ಗದಲ್ಲಿ ಒಳ್ಳೆಯ ಒಂದು ವಾತಾವರಣ ಸೃಷ್ಟಿ ಆಗ್ಬೋದು ಅನ್ನೋಂಥ ಒಂದು ನಮಗೆ ನಂಬಿಕೆ ಬಂದಿದೆ. ಹಾಗೆಯೇ ನಾವು ಜಿಲ್ಲಾ DC ಅವ್ರಿಗೆ ಕೂಡ ಭೇಟಿಯಾಗಿದ್ವಿ. ನಾವು ಅಲ್ಲಿ ಅವರಿಗೆ ಕೂಡ ಭೇಟಿಯಾಗಿ ಕೆಲವೊಂದು ನಡೆದಂಥ ಘಟನೆಗಳ ಬಗ್ಗೆ ಮತ್ತು ನಮ್ಮಲ್ಲಿ ನಡೀತಿರ್ತಕ್ಕಂಥ ಇವೇನು ವಿಷಯಗಳ ಅಕ್ರಮ ಚಟುವಟಿಕೆಗಳ ಬಗ್ಗೆ ಅವರಿಗೂ ಕೂಡ ನಾವು ಮಾತಾಡಿದ್ವಿ. ಮತ್ತು ಮೈನ್ಸ್ ಅಧಿಕಾರಿಗಳು ಕೂಡ ಬಂದಿದ್ದರು, ಮತ್ತು RTO ಅವರಿಗೆ ಕೂಡ ನಾವು ಕರೆ ಕೊಟ್ಟಿದ್ವಿ, ಅವರು ಕೂಡ ಬಂದಿದ್ದರು. ಹಂಗಾಗಿ ಇವತ್ತು ನಾವು ನಮ್ಮ ತಾಲೂಕಿನಲ್ಲಿ ಏನೇನು ನಡೀತೇವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಸದ್ಯ ರಾಜ್ಯದಲ್ಲಿ ಎಂಥ ವ್ಯವಸ್ಥೆ ಇದೆ ಅಥವಾ ನಾವು ಎಂಥ ವ್ಯವಸ್ಥೆಯಲ್ಲಿ ಇದ್ದೀವಿ ಅನ್ನೋದಕ್ಕೆ ಈ ಸ್ಟೋರಿ ಸಾಕ್ಷಿ ಆಗ್ತಾ ಇದೆ. ಅಕ್ರಮ ಮರಳು ದಂಧೆ ಮಾಡುವಂತವರು ಶಾಸಕಿಯ ಮನೆಗೆ ಹೋಗಿ ಧಮಕಿ ಹಾಕ್ತಾ ಇರುವಂತ ಘಟನೆ ನಡೆದಿರೋದು. ಅಕ್ರಮ ಮರಳು ಮಾಫಿಯಾ ದಂಧೆಕೋರು ಶಾಸಕಿಯ ಮನೆಗೆ ನುಗ್ತಾರೆ, ಆವಾಜ್ ಹಾಕ್ತಾರೆ. ಅಕ್ರಮ ಮರಳು ದಂಧೆಕೋರರಿಂದ ಶಾಸಕಿಗೆ ಧಮಕಿ ಹಾಕಿರೋದು. ದೇವದುರ್ಗ ಶಾಸಕರ ಮನೆಗೆ ನುಗ್ಗಿ ಮಾಫಿಯಾ ಮಾಡೋರು ಆವಾಜ್ ಹಾಕಿದ್ದಾರೆ ನೋಡಿ. ಶಾಸಕಿ ಎನ್ನುವಂತ ಭಯ ಇಲ್ಲ ಇವರಿಗೆ. ಶಾಸಕಿಯ ಮನೆಗೆ ಹೋಗ್ತಾ ಇದ್ದೀವಿ ಅನ್ನುವಂತ ಹೆದರಿಕೆ ಇಲ್ಲ. ಶಾಸಕಿ ಕರೆಮ್ಮ ನಾಯಕ್ ಮನೆಗೆ ನುಗ್ಗಿ ಬೆದರಿಕೆ ಹಾಕಿದ್ದಾರೆ. ಅಕ್ರಮ ಮರಳು ದಂಧೆಗೆ ಕಡಿವಾಣ ಹಾಕಿದ್ದು ಶಾಸಕಿ ನೋಡಿ. ಆ ಸಿಸಿಟಿವಿ ಫುಟೇಜ್ಗಳನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಆ ಫುಟೇಜ್ಗಳನ್ನ ನೀವು ನೋಡ್ತಾ ಇದ್ದೀರಿ. ಅಕ್ರಮ ಮರಳು ದಂಧೆ ಮಾಡುವಂತವ್ರು ವೆಹಿಕಲ್ ಅಲ್ಲಿ ಬಂದು ಅವ್ರ ಮನೆಗೆ ನುಗ್ಗಿ ಆವಾಜ್ ಹಾಕುವಂತ ಘಟನೆ. ಸರ್ಕಾರ ಇವೆಲ್ಲ ಗಮನಿಸಬೇಕು. ಯಾವ ರೀತಿ ಅರಾಜಕತೆ ರಾಜ್ಯದಲ್ಲಿ ನಡೀತಾ ಇದೆ, ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು. ಶಾಸಕರಿಗೆ ರಕ್ಷಣೆ ಇಲ್ಲ ಅಂತಂದ್ರೆ ಸಾಮಾನ್ಯ ಜನರಿಗೆ ಏನ್ ರಕ್ಷಣೆ? ಸರ್ಕಾರ ಈ ಬಗ್ಗೆ ಯಾವ ರೀತಿಯ ಗ್ಯಾರಂಟಿ ಕೊಡುತ್ತೆ? ಬೇಕಾಗಿರೋ ಗ್ಯಾರಂಟಿ ಇದೀಗ ಜನರಿಗೆ ರಕ್ಷಣೆ ಅನ್ನುವಂಥದ್ದೇ ಇಲ್ಲ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಅವರು ಹೊಸದಾಗಿ ಬಂದಂಥ ಸಂದರ್ಭದಲ್ಲಿ ಅವರಿಗೂ ಕೂಡ ನಮ್ಮ ತಾಲೂಕಿನ ಸಮಸ್ಯೆಗಳನ್ನು ನಾವು ಎಲ್ಲ ನಮ್ಮ ಮುಖಂಡರುಗಳ ಜೊತೆಯಲ್ಲಿ ಬಂದು ಅವ್ರಿಗೆ ಕೂಡ ಭೇಟಿಯಾಗಿ ತಾಲೂಕಿನಲ್ಲಿ ಕೆಲವೊಂದು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು, ಮತ್ತು ನಮ್ಮಲ್ಲಿ ನಡೀತಿರ್ತಕ್ಕಂಥ ಮರಳುಗಾರಿಕೆ ಮತ್ತು ಅಕ್ರಮ ಮರಳುಗಾರಿಕೆ ಮತ್ತು ಕೆಲವೊಂದು
ಅಕ್ರಮ ಚಟುವಟಿಕೆಗಳನ್ನು ತಡಿಬೇಕು ಅನ್ನೋಂಥ ಒಂದು ವಿಷಯವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅವರಿಗೆ ನಾವು ಗಮನಕ್ಕೆ ತಂದ್ವಿ. ಅವರು ಕೂಡ ಭಾಳ ನಮಗೆ ಭರವಸೆ ಕೊಟ್ಟಾರೆ. ಅವರು ಇಲ್ಲ ನಾನು ಬಂದೇನೆ, ಇವತ್ತು ನಾನೆಲ್ಲ ಅಧಿಕಾರಿಗಳು ಮತ್ತು ಎಲ್ಲರನ್ನ ಕರೆದು ನಾನು ಇದನ್ನು ಸರಿಯಾಗಿ ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ಆಗಲಾರ್ದಂಗೆ ನಾನು ನೋಡ್ತೀನಿ ಅನ್ನೋಂಥ ಒಂದು ಭರವಸೆಯನ್ನು ಅವ್ರು ಕೊಟ್ಟರು. ಅದನ್ನು ಕೇಳಿ ನಮಗೂ ಕೂಡ ಏನೋ ಒಂದು ದೇವದುರ್ಗದಲ್ಲಿ ಒಳ್ಳೆಯ ಒಂದು ವಾತಾವರಣ ಸೃಷ್ಟಿ ಆಗ್ಬೋದು ಅನ್ನೋಂಥ ಒಂದು ನಮಗೆ ನಂಬಿಕೆ ಬಂದಿದೆ. ಹಾಗೆಯೇ ನಾವು ಜಿಲ್ಲಾ DC ಅವ್ರಿಗೆ ಕೂಡ ಭೇಟಿಯಾಗಿದ್ವಿ. ನಾವು ಅಲ್ಲಿ ಅವರಿಗೆ ಕೂಡ ಭೇಟಿಯಾಗಿ ಕೆಲವೊಂದು ನಡೆದಂಥ ಘಟನೆಗಳ ಬಗ್ಗೆ ಮತ್ತು ನಮ್ಮಲ್ಲಿ ನಡೀತಿರ್ತಕ್ಕಂಥ ಇವೇನು ವಿಷಯಗಳ ಅಕ್ರಮ ಚಟುವಟಿಕೆಗಳ ಬಗ್ಗೆ ಅವರಿಗೂ ಕೂಡ ನಾವು ಮಾತಾಡಿದ್ವಿ. ಮತ್ತು ಮೈನ್ಸ್ ಅಧಿಕಾರಿಗಳು ಕೂಡ ಬಂದಿದ್ದರು, ಮತ್ತು RTO ಅವರಿಗೆ ಕೂಡ ನಾವು ಕರೆ ಕೊಟ್ಟಿದ್ವಿ, ಅವರು ಕೂಡ ಬಂದಿದ್ದರು. ಹಂಗಾಗಿ ಇವತ್ತು ನಾವು ನಮ್ಮ ತಾಲೂಕಿನಲ್ಲಿ ಏನೇನು ನಡೀತೇವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಅಧಿಕಾರಿಗಳ ಗಮನಕ್ಕೆ ತಂದ್ವಿ. ಸದ್ಯ ರಾಜ್ಯದಲ್ಲಿ ಎಂಥ ವ್ಯವಸ್ಥೆ ಇದೆ ಅಥವಾ ನಾವು ಎಂಥ ವ್ಯವಸ್ಥೆಯಲ್ಲಿ ಇದ್ದೀವಿ ಅನ್ನೋದಕ್ಕೆ ಈ ಸ್ಟೋರಿ ಸಾಕ್ಷಿ ಆಗ್ತಾ ಇದೆ. ಅಕ್ರಮ ಮರಳು ದಂಧೆ ಮಾಡುವಂತವರು ಶಾಸಕಿಯ ಮನೆಗೆ ಹೋಗಿ ಧಮಕಿ ಹಾಕ್ತಾ ಇರುವಂತ ಘಟನೆ ನಡೆದಿರೋದು. ಅಕ್ರಮ ಮರಳು ಮಾಫಿಯಾ ದಂಧೆಕೋರು ಶಾಸಕಿಯ ಮನೆಗೆ ನುಗ್ತಾರೆ, ಆವಾಜ್ ಹಾಕ್ತಾರೆ. ಅಕ್ರಮ ಮರಳು ದಂಧೆಕೋರರಿಂದ ಶಾಸಕಿಗೆ ಧಮಕಿ ಹಾಕಿರೋದು. ದೇವದುರ್ಗ ಶಾಸಕರ ಮನೆಗೆ ನುಗ್ಗಿ ಮಾಫಿಯಾ ಮಾಡೋರು ಆವಾಜ್ ಹಾಕಿದ್ದಾರೆ ನೋಡಿ. ಶಾಸಕಿ ಎನ್ನುವಂತ ಭಯ ಇಲ್ಲ ಇವರಿಗೆ. ಶಾಸಕಿಯ ಮನೆಗೆ ಹೋಗ್ತಾ ಇದ್ದೀವಿ ಅನ್ನುವಂತ ಹೆದರಿಕೆ ಇಲ್ಲ. ಶಾಸಕಿ ಕರೆಮ್ಮ ನಾಯಕ್ ಮನೆಗೆ ನುಗ್ಗಿ ಬೆದರಿಕೆ ಹಾಕಿದ್ದಾರೆ. ಅಕ್ರಮ ಮರಳು ದಂಧೆಗೆ ಕಡಿವಾಣ ಹಾಕಿದ್ದು ಶಾಸಕಿ ನೋಡಿ. ಆ CCTV ಫುಟೇಜ್ಗಳನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಆ ಫುಟೇಜ್ಗಳನ್ನ ನೀವು ನೋಡ್ತಾ ಇದ್ದೀರಿ. ಅಕ್ರಮ ಮರಳು ದಂಧೆ ಮಾಡುವಂತವ್ರು ವೆಹಿಕಲ್ ಅಲ್ಲಿ ಬಂದು ಅವ್ರ ಮನೆಗೆ ನುಗ್ಗಿ ಆವಾಜ್ ಹಾಕುವಂತ ಘಟನೆ. ಸರ್ಕಾರ ಇವೆಲ್ಲ ಗಮನಿಸಬೇಕು. ಯಾವ ರೀತಿ ಅರಾಜಕತೆ ರಾಜ್ಯದಲ್ಲಿ ನಡೀತಾ ಇದೆ, ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು. ಶಾಸಕರಿಗೆ ರಕ್ಷಣೆ ಇಲ್ಲ ಅಂತಂದ್ರೆ ಸಾಮಾನ್ಯ ಜನರಿಗೆ ಏನು ರಕ್ಷಣೆ? ಸರ್ಕಾರ ಈ ಬಗ್ಗೆ ಯಾವ ರೀತಿಯ ಗ್ಯಾರಂಟಿ ಕೊಡುತ್ತೆ? ಬೇಕಾಗಿರೋ ಗ್ಯಾರಂಟಿ ಇದೀಗ ಜನರಿಗೆ ರಕ್ಷಣೆ ಅನ್ನುವಂಥದ್ದೇ ಇಲ್ಲ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಅವರು ಹೊಸದಾಗಿ ಬಂದಂಥ ಸಂದರ್ಭದಲ್ಲಿ ಅವರಿಗೂ ಕೂಡ ನಮ್ಮ ತಾಲೂಕಿನ ಸಮಸ್ಯೆಗಳನ್ನು ನಾವು ಎಲ್ಲ ನಮ್ಮ ಮುಖಂಡರುಗಳ ಜೊತೆಯಲ್ಲಿ ಬಂದು ಅವರಿಗೆ ಕೂಡ ಭೇಟಿಯಾಗಿ ತಾಲೂಕಿನಲ್ಲಿ ಕೆಲವೊಂದು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು, ಮತ್ತು ನಮ್ಮಲ್ಲಿ ನಡೀತಿರ್ತಕ್ಕಂಥ ಮರಳುಗಾರಿಕೆ ಮತ್ತು ಅಕ್ರಮ ಮರಳುಗಾರಿಕೆ ಮತ್ತು ಕೆಲವೊಂದು ಅಕ್ರಮ ಚಟುವಟಿಕೆಗಳನ್ನು ತಡಿಬೇಕು ಅನ್ನೋಂಥ ಒಂದು ವಿಷಯವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅವರಿಗೆ ನಾವು ಗಮನಕ್ಕೆ ತಂದ್ವಿ. ಅವರು ಕೂಡ ಭಾಳ ನಮಗೆ ಭರವಸೆ ಕೊಟ್ಟಾರೆ. ಅವರು ಇಲ್ಲ ನಾನು ಬಂದೇನೆ, ಇವತ್ತು ನಾನೆಲ್ಲ ಅಧಿಕಾರಿಗಳು ಮತ್ತು ಎಲ್ಲರನ್ನ ಕರೆದು ನಾನು ಇದನ್ನು ಸರಿಯಾಗಿ ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ಆಗಲಾರ್ದಂಗೆ ನಾನು ನೋಡ್ತೀನಿ ಅನ್ನೋಂಥ ಒಂದು ಭರವಸೆಯನ್ನು ಅವ್ರು ಕೊಟ್ಟರು. ಅದನ್ನು ಕೇಳಿ ನಮಗೂ ಕೂಡ ಏನೋ ಒಂದು ದೇವದುರ್ಗದಲ್ಲಿ ಒಳ್ಳೆಯ ಒಂದು ವಾತಾವರಣ ಸೃಷ್ಟಿ ಆಗ್ಬೋದು ಅನ್ನೋಂಥ ಒಂದು ನಮಗೆ ನಂಬಿಕೆ ಬಂದಿದೆ. ಹಾಗೆಯೇ ನಾವು ಜಿಲ್ಲಾ DC ಅವ್ರಿಗೆ ಕೂಡ ಭೇಟಿಯಾಗಿದ್ವಿ. ನಾವು ಅಲ್ಲಿ ಅವರಿಗೆ ಕೂಡ ಭೇಟಿಯಾಗಿ ಕೆಲವೊಂದು ನಡೆದಂಥ ಘಟನೆಗಳ ಬಗ್ಗೆ ಮತ್ತು ನಮ್ಮಲ್ಲಿ ನಡೀತಿರ್ತಕ್ಕಂಥ ಇವೇನು ವಿಷಯಗಳ ಅಕ್ರಮ ಚಟುವಟಿಕೆಗಳ ಬಗ್ಗೆ ಅವರಿಗೂ ಕೂಡ ನಾವು ಮಾತಾಡಿದ್ವಿ. ಮತ್ತು ಮೈನ್ಸ್ ಅಧಿಕಾರಿಗಳು ಕೂಡ ಬಂದಿದ್ದರು, ಮತ್ತು RTO ಅವರಿಗೆ ಕೂಡ ನಾವು ಕರೆ ಕೊಟ್ಟಿದ್ವಿ, ಅವರು ಕೂಡ ಬಂದಿದ್ದರು. ಹಂಗಾಗಿ ಇವತ್ತು ನಾವು ನಮ್ಮ ತಾಲೂಕಿನಲ್ಲಿ ಏನೇನು ನಡೀತೇವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಅಧಿಕಾರಿಗಳ ಗಮನಕ್ಕೆ ತಂದ್ವಿ.